ಆಲ್ಮೋಸ್ಟ್ ಸುಮಾರು 30 ವರ್ಷದಿಂದ ನಡ್ಸ್ಕೊಂಬರ್ತಾಯಿರಿ. ಇಟ್ಸ್ 100 ಬೆಡೆಡ್ ಹಾಸ್ಪಿಟಲ್, ಪ್ಯೂರ್ಲಿ ಡೆಡಿಕೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ಓಕೆನಾ. ಸೊ ಮೈಸೂರು ಅಲ್ದಿರ ಮಂಡ್ಯ, ಹಾಸನ, ಚಾಮರಾಜನಗರ, ಮಡಿಕೇರಿ ಸುತ್ತಮುತ್ತ ಜಿಲ್ಲೆಗೆ ನಾವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ದಿನ ಮುಖ್ಯ ಉದ್ದೇಶ ಏನಂದರೆ, ಆ್ಯಕ್ಚುಲಿ ಮೈಸೂರಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಆಗಲಿ ಫಸ್ಟ್ ತಂದಿರೋದು ಖ್ಯಾತಿ ನಮ್ಮಲ್ಲಿದೆ. ಅಂದರೆ ಫಸ್ಟ್ ಪೆಟ್ ಸ್ಕ್ಯಾನ್ ಆಗಲಿ, ಅಡ್ವಾನ್ಸ್ಡ್ ರೇಡಿಯೇಷನ್ ಮಿಷಿನ್ ಆಗಲಿ, ಈಗ ನಮ್ಮಲ್ಲಿ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ತಂದಿದ್ದೀರಿ. ಅಂದರೆ ಈಗ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಬಿಟ್ಟರೆ ಇನ್ನೆಲ್ಲೂ ಇರಲಿಲ್ಲ. ಈಗ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಮೈಸೂರಲ್ಲಿ ತಂದಿದ್ದೀರಿ. ಸುಮಾರು 1.5-2 ತಿಂಗಳಾಯಿತು. ಸೊ ಸಕ್ಸಸ್ಫುಲ್ಲಾಗಿ ಆಲ್ಮೋಸ್ಟ್ 20 ಕೇಸಸ್ ಮಾಡಿದ್ದೀರಿ ರೋಬೋಟಿಕ್ ಸರ್ಜರಿ ಮುಖಾಂತರ. ಸೊ ಈ ಸೇವೆಯನ್ನು ಪ್ರತಿ ಜಿಲ್ಲೆಗೂ, ಸುತ್ತಮುತ್ತ ಜಿಲ್ಲೆಗೆ ಇದೆಲ್ಲ ತಲುಪಬೇಕಂತ ನಾವು ವಿನಂತಿ ಮಾಡಿಕೊಂಡು ಇಲ್ಲಿ ಸೇರಿದ್ದೀರಿ. ಈ ರೋಬೋಟಿಕ್ ಸರ್ಜರಿ ಅನ್ನೋ ತಂತ್ರಜ್ಞಾನ ಈಗ ನ್ಯೂ ಫಾರ್ಮ್ ಆಫ್ ಟೆಕ್ನಾಲಜಿ. ಅದು ಅಂದರೆ ಈಗ ಇನಿಷಿಯಲಿ ನಾವು ಯಾವುದೇ ಆಗಲಿ ಸರ್ಜರಿ ಆಗಲಿ ಸಾಮಾನ್ಯ ಜನ, ಕಾಮನ್ ಮ್ಯಾನ್ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಹೊಟ್ಟೆ ಅಥವಾ ಎದೆ ಭಾಗ ಆದರೆ ಕಟ್ ಮಾಡಿ ಓಪನ್ ಮಾಡಿ ನಮ್ಮದು ಟ್ಯೂಮರ್ ಗಡ್ಡೆ ಆಗಲಿ ಅಥವಾ ಏನೋ ರಿಪೇರ್ ಮಾಡೋದಾದರೆ ಮಾಡ್ತೀವಿ. ಅದು ಆಲ್ಮೋಸ್ಟ್ 20-30 ಇಯರ್ಸ್ ಮುಂಚೆ ಈ ಥರ ಇತ್ತು. ಆಮೇಲೆ ಲ್ಯಾಪ್ರೋಸ್ಕೋಪಿ ಅಂತ ಬಂತು. ಲ್ಯಾಪ್ರೋಸ್ಕೋಪಿ ಅಂದರೆ ಸ್ಮಾಲ್ ಹೋಲ್ಸ್ ಮಾಡಿ ಲ್ಯಾಪ್ರೋಸ್ಕೋಪಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕಡ್ಡಿ ಥರ. ಸೊ ಅದು ಹಾಕಿ ಸರ್ಜರಿ ಮಾಡ್ತಾಯಿದ್ರು. ಅದು ಹೊಸ ತಂತ್ರಜ್ಞಾನ ಬಂತು. ಈಗ ಅದರಿಂದ ಅಡ್ವಾನ್ಸ್ ಆಗಿರೋ ರೋಬೋಟಿಕ್ ಸರ್ಜರಿ ಅಂದರೆ, ಈಗ ಒಂದು ಸರ್ಜನ್ನು ನಮ್ಮ ಕೈ ಯಾವ ಥರ ಮೂವ್ಮೆಂಟ್ ಆಗುತ್ತೋ ಆ ರೋಬೋಟಿಕ್ ಆರ್ಮ್ಸ್ ಅಂತಿರುತ್ತೆ, ಆ ಆರ್ಮ್ಸು ನಮ್ಮ ಥರನೇ ಅದೇ ಮೂವ್ ಆಗುತ್ತೆ. ಸೊ ನಾನು ಹೇಗೆ ಮೂವ್ ಮಾಡ್ತೀನೋ ಅದೇ ಥರ ಮೂವ್ ಮಾಡುತ್ತೆ. ಒಂದು ಅಡ್ವಾಂಟೇಜ್ ಏನಂದರೆ, ಅದು 10-20 ಟೈಮ್ಸ್ ಮ್ಯಾಗ್ನಿಫೈ ಆಗುತ್ತೆ. ನಮಗೆ ಕಣ್ಣು ಕಾಣ್ದಿರೋಂಥ ಸ್ಟ್ರಕ್ಚರ್ಸ್ ಆಗಲಿ, ನಮ್ಮ ದೇಹದಲ್ಲಿರೋ ನರ, ಸ್ಮಾಲ್ ರಕ್ತನಾಳಗಳು, ಸೊ ನಮಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ಯೂಮರ್ ಯಾವುದು, ನಾರ್ಮಲ್ ಟಿಶ್ಯೂ ಯಾವುದು, ಅಥವಾ ಕೆಟ್ಟೋಗಿರೋ ಆರ್ಗನ್ ಯಾವುದು, ನಾರ್ಮಲ್ ಆರ್ಗನ್ ಯಾವುದು ಕ್ಲೀನಾಗಿ ಕಾಣಿಸಿದ್ರೆ ನಮಗೆ ತೆಗೆಯೋದ್ರಲ್ಲಾಗಲಿ ಸರ್ಜರಿ ಮಾಡೋದ್ರಲ್ಲಾಗಲಿ ತುಂಬ ಸುಲಭ ಆಗುತ್ತೆ. ಸೊ ಅದೊಂದು ಅಲ್ದಿರ ನಮಗೆ ನಾವು ಕೂತ್ಕೊಂಡು ಸರ್ಜರಿ ಮಾಡ್ತೀವಿ. ಅಂದರೆ ಒಂದು ಸರ್ಜನ್ಗೆ ಒಂದು ಕನ್ಸೋಲ್ ಅಂತ ಇರುತ್ತೆ. ಈಗ ವೀಡಿಯೋ ಗೇಮ್ಸ್ ನೋಡಲ್ವ ನೀವು? ಸೊ ಅದೇ ರೀತಿ ಒಂದು ಕನ್ಸೋಲ್ ಅಂತ ಇರುತ್ತೆ. ಆಮೇಲೆ ಒಂದು ರೋಬೋಟಿಕ್ ಆರ್ಮ್ಸ್ ಇರುತ್ತೆ, 4 ಆರ್ಮ್ಸ್ ಇರುತ್ತೆ. ಅದಕ್ಕೆ 4 ಕೈ ಇರುತ್ತೆ. ಆ 4 ಕೈನೂ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ಕಾರ್ ಹೇಗೆ ಓಡಿಸ್ತೀವಿ ನಾವು, ಒಂದು ಕೈಯಲ್ಲಿ ಗೇರು, ಒಂದು ಕೈಯಲ್ಲಿ ಸ್ಟೀರಿಂಗು, ಕಾಲಲ್ಲಿ ಆಕ್ಸಿಲೇಟ್ರು, ಅದೇ ರೀತಿ ನಮ್ಮ ಪ್ರತಿಯೊಂದು ಸರ್ಜರಿ ನಮ್ಮ ಕಂಟ್ರೋಲಲ್ಲಿರುತ್ತೆ. ನಾವು ಹೇಗೆ ಕಮಾಂಡ್ ಕೊಡ್ತಿರೋ ರೋಬೋಟು ನಾವು ಹೇಳ್ದಂಗೆ ಕೇಳುತ್ತೆ. ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಏನಂದರೆ, ನಾವು ಕಟ್ ಮಾಡ್ದಿರೋ ಸರ್ಜರಿ ಮಾಡ್ಬೋದು. ಅಂದರೆ ಹೋಲ್ಸ್ ಮಾಡಿ, ಲ್ಯಾಪ್ರೋಸ್ಕೋಪಿಯಲ್ಲಿ ಹೇಗೆ ಹೋಲ್ಸ್ ಮಾಡ್ತಿರೋ ಅದೇ ರೀತಿ ಹೋಲ್ಸ್ ಮಾಡಿ ರೋಬೋಟಿಕ್ ಆರ್ಮ್ಸ್ ಇನ್ಸರ್ಟ್ ಮಾಡಿ ಒಳಗೆ ಸರ್ಜರಿ ಮಾಡ್ತೀರಿ. ಆಮೇಲೆ ಸರ್ಜರಿ ಪ್ರಿಸಿಷನ್ ಇರುತ್ತೆ. ಈಗ ನಮ್ಮ ಕೈ 1 ಗಂಟೆ ಅಥವಾ 2 ಗಂಟೆ ಸರ್ಜರಿ ಆದಮೇಲೆ ಸ್ವಲ್ಪ ಕೈ ಅದರಬಹುದು, ಸುಸ್ತಾಗ್ಬೋದು. ಸೊ ನಾವು ಹ್ಯೂಮನ್ ಬೀಯಿಂಗ್ಸ್, ಸೊ ಆ್ಯಸ್ ದ ಡೇ ಪ್ರೋಗ್ರೆಸ್ ಅಂದರೆ ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಟ್ರೆಮರ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಈ ರೋಬೋಟ್ ಮಿಷಿನಲ್ಲಿ ಟ್ರೆಮರ್ಸ್ ಅನ್ನೋ ಚಾನ್ಸೇ ಇಲ್ಲ. 24 ಅವರ್ಸ್ ರನ್ ಮಾಡಿದ್ರೂ ಅದೇ ಪ್ರಿಸಿಷನಲ್ಲಿ ಕಟ್ ಮಾಡುತ್ತೆ, ಅದೇ ಪ್ರಿಸಿಷನಲ್ಲಿ ಡಿಸೆಕ್ಟ್ ಮಾಡುತ್ತೆ. ಸೊ ದಿಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ರೋಬೋಟ್ ಸರ್ಜರಿ. ಸೊ ಅಡ್ವಾಂಟೇಜಸ್ ತುಂಬ ಇದೆ. ಡಿಸಡ್ವಾಂಟೇಜ್ ಓನ್ಲಿ ಅಂದರೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಅದರ್ವೈಸ್ ಅಡ್ವಾಂಟೇಜ್ ಕಂಪೇರ್ ಮಾಡಿದ್ರೆ ಇದೇನೂ ಇಲ್ಲ ಆ್ಯಕ್ಚುಲಿ. ಸೊ ಈಗ ಡಾಕ್ಟರ್ ರಕ್ಷಿತ್ ಅಂತ ರೋಬೋಟಿಕ್ ಸರ್ಜರಿ ಟೀಮಲ್ಲಿ ನಾನು, ಡಾಕ್ಟರ್ ರಕ್ಷಿತ್ ಅಂತ ಈಗ ಸದ್ಯಕ್ಕೆ, ಆಮೇಲೆ ಇನ್ನೂ 2 ಜಾಯ್ನ್ ಆಗ್ತಾಯಿದ್ದಾರೆ. ಸೊ ಇಡೀ ಮೈಸೂರು ಈಗ ಶುರು ಆಗಿದೆ ಆಲ್ಮೋಸ್ಟ್ 1.5 ಮಂತಿಂದ. ಜನರು ಉಪಯೋಗ ಪಡ್ಕೊತಾ ಇದ್ದಾರೆ. ಇನ್ಶೂರೆನ್ಸ್ ಆಗಲಿ, ಕ್ಯಾಶ್ ಪೇಷಂಟ್ಸ್ ಆಗಲಿ, ದೇ ಆರ್ ಟೇಕಿಂಗ್ ದಟ್ ಅಡ್ವಾಂಟೇಜ್. ಈವನ್ ಸರ್ಕಾರಕ್ಕೆ ನಾವು ಒತ್ತು ಕೊಡ್ತಾ ಇರಿ ರೋಬೋಟಿಕ್ ಸರ್ಜರಿ ಸ್ಕೀಮ್ ತರೋದಕ್ಕೆ. ನೋಡೋಣ ಅದು ಹೇಗೆ ಅವರು ಹೆಲ್ಪ್ ಮಾಡ್ತಾರೆ ನೋಡಬೇಕು. ಈಗ ಡಾಕ್ಟರ್ ಈಗ ಏನಂದರೆ, ನಮಗೆ ಹೇಳ್ನಲ್ವ, ನಮ್ಮ ಮುಂಚೆ ಮ್ಯಾನ್ಯುವಲ್ ಮಾಡುವಾಗ ನಮ್ಮ ಕಣ್ಣಲ್ಲಿ ಒಂದು ಲಿಮಿಟ್ ಇರುತ್ತೆ ಕಾಣಿಸೋವಂಥದ್ದು.
ರೋಬೋಟಿಕಲ್ಲಿ ಈಗ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಎಷ್ಟೊಂದು ದ್ವಿಗುಣ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ನಮ್ಮ ನೋಡೋ ಕೆಪಾಸಿಟಿ. ಅದೇ ಥರ ರೋಬೋಟಲ್ಲಿ ಆಲ್ಮೋಸ್ಟ್ 10 to 20 ಟೈಮ್ಸ್ ಕಾಣಿಸುತ್ತೆ ನಮಗೆ. ಸೊ ನಮಗೆ ಕಣ್ಣು ಕಾಣಿಸೋದು ಈಸಿಯಾಗಿ ಆಯಿತು ಅಂದರೆ ನಾವು ಕಟ್ ಮಾಡೋದು ಈಸಿ ಆಗುತ್ತಲ್ವಾ. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್. ಆಮೇಲೆ ನಮ್ಮ ಟೈರ್ನೆಸ್ ಇರಲ್ಲ, ಸುಸ್ತಾಗಲ್ಲ, ಸೊ ಎರರ್ಸ್ ಕಡಿಮೆ. ಸೊ ನಮಗೆ ಕಣ್ಣು ಕಾಣಿಸೋದು ಚೆನ್ನಾಗಿದ್ದು ನಮ್ಗೆ ಸುಸ್ತಾಗಿಲ್ಲ ಅಂದರೆ ನಾವು ಮಾಡೋ ಕೆಲಸ ಚೆನ್ನಾಗಿರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಒಂದು ಹಸು ಎಷ್ಟು ಎಕರೆ ಉಳ್ಬೋದು, ಎತ್ತು ಒಂದು ಸ್ವಲ್ಪ ಆದಮೇಲೆ ಸುಸ್ತಾಗ್ಬೋದು. ಅದೇ ಟ್ರ್ಯಾಕ್ಟ್ರು ನೀವು ಡೀಸೆಲ್ ಹಾಕ್ದಂಗೆ ಉಳ್ತಾ ಇರ್ಬೋದು. ಅದೇ ರೀತಿ ನಮ್ಮ ಮಿಷಿನ್ ಪ್ರಿಸಿಷನ್ ಚೆನ್ನಾಗಿರುತ್ತೆ. ಈವನ್ ಅಟ್ ದ ಎಂಡ್ ಆಫ್ ಸರ್ಜರಿನೂ ಅದೇ ಟೆಕ್ನಾಲಜಿ, ಅದೇ ಪ್ರಿಸಿಷನಲ್ಲಿ ಸರ್ಜರಿ ಮಾಡ್ಬೋದು. ಆ್ಯಕ್ಚುಲಿ ರೋಬೋಟಿಕ್ ಸರ್ಜರಿ ಇನ್ಸ್ಟ್ರೂಮೆಂಟ್ ಕಾಸ್ಟೇ ಆಲ್ಮೋಸ್ಟ್ 9 to 10 crores ಇದೆ. ಬಟ್ ನಾವು ಈಗ ಬ್ಯಾಂಗ್ಳೂರಲ್ಲಿ ಕಾಸ್ಟ್ ಆಫ್ ಸರ್ಜರಿ ರೋಬೋಟಿಕ್ ಆಲ್ಮೋಸ್ಟ್ 8 to 10 lakhs ಆಗುತ್ತೆ. ನಾವು ಇಲ್ಲಿ ಜನಕ್ಕೆ ಉಪಯೋಗ ಆಗಲಿ ಅಂದರೆ ಈ ಲ್ಯಾಪ್ರೋಸ್ಕೋಪಿಕ್ ಚಾರ್ಜಸ್ ಲೈಕ್ ಅಪೋಲೋ, ಮಣಿಪಾಲಲ್ಲೆಲ್ಲ 2 to 3 lakhs ಆಗುತ್ತಲ್ಲ, ಅದೇ ಚಾರ್ಜಸ್ಗೆ ಮಾಡ್ತಾಯಿರಿ. ಸೊ ನಮ್ಮ ಮೈಸೂರು, ನಮ್ಮ ಮಂಡ್ಯ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಕಡಿಮೆ ಚಾರ್ಜಸ್ಸಲ್ಲೇ ಮಾಡ್ತಾಯಿರಿ. ಮಿನಿಮಮ್ ಅಷ್ಟಾಗುತ್ತೆ. ಯಾಕಂದರೆ ರೋಬೋಟಿಕ್ ಸರ್ಜರಿ ಕಾಸ್ಟೇ ಅಷ್ಟಾಗತ್ತೆ. 20 ಕೇಸ್ ಆಗಿದೆ ನಮಗೆ. ಎಲ್ಲ ಸಕ್ಸಸ್ ಆಗಿದೆ. ಎಲ್ಲ 1 or 2 days ಡಿಸ್ಚಾರ್ಜ್ ಮಾಡ್ಬೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಪೇಷಂಟ್ಗೆ ಪೇಯ್ನ್ ಇರಲ್ಲ, ಸರ್ಜರಿ ಆಗೋದಿರಲ್ಲ, ಕಟ್ಟಿರಲ್ಲ ದೇಹದಲ್ಲಿ. ಕಟ್ಟಾದ್ರೂ ಮಿನಿಮಲ್ ಕಟ್ಟಿರುತ್ತೆ. ಸೊ ಪೇಷಂಟು ಅಡ್ವಾಂಟೇಜ್ ಇದರಲ್ಲಿ ಏನಂದರೆ, ಈಗ ಯಾರಿಗೂ ಟೈಮ್ ಇಲ್ಲ ನಮ್ಮ ಜನಕ್ಕೆ, ಒಂದೇ ದಿನದಲ್ಲಿ ಕೆಲಸಕ್ಕೆ ಹೋಗಬೇಕು, ಅರ್ಥ. ಸೊ ದೇ ಕ್ಯಾನ್ ಗೋ ಟು ದೇರ್ ವರ್ಕ್ ಇಮಿಡಿಯೇಟ್ಲಿ, ಪೇನ್ಲೆಸ್ ಸರ್ಜರಿ ಥರ. ಈಗ ನಾವು ಎಲ್ಲ ಆಲ್ಮೋಸ್ಟ್ ಎದೆ ಭಾಗ ಕ್ಯಾನ್ಸರ್ ಅಂದರೆ ಲಂಗ್ ಕ್ಯಾನ್ಸರ್ ಮಾಡಿರಿ, ಕಿಡ್ನಿ ಕ್ಯಾನ್ಸರ್ ಆಲ್ಮೋಸ್ಟ್ 5 to 6 ಕೇಸಸ್ ಮಾಡಿರಿ, ಮೂತ್ರಚೀಲ ಕ್ಯಾನ್ಸರ್ ಮಾಡಿರಿ, ಮೋಷನ್ ಹೋಗೋ ಜಾಗ ರೆಕ್ಟಮ್ ಕ್ಯಾನ್ಸರ್ ಮಾಡಿರಿ, ಗರ್ಭಕೋಶ ಜಾಸ್ತಿ ಮಾಡ್ತಾ ಇರೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಮಹಿಳೆ ಈಗ ಸರ್ಜರಿ ಮಾಡಿದ್ರಿ, ಕಟ್ ಮಾಡಿ, ಪಾಪ ರಿಕವರಿ ಆಗಿ 1 ವಾರ ಬೇಕು, ಅದನ್ನ ಸುಧಾರಿಸ್ಕೊಳಕ್ಕೆ 1 ತಿಂಗಳು ಬೇಕಾಗತ್ತೆ. ಅಲ್ಲಿವರೆಗೆ ಯಾರು ನೋಡ್ಕೊತಾರೆ ಫ್ಯಾಮ್ಲಿಯಲ್ಲಿ? ಸೊ ನಾವು ರೋಬೋಟಿಕ್ ಸರ್ಜರಿ ಮಾಡಿದ ಮಹಿಳೆ 1 ದಿನದಲ್ಲೇ ಓಡಾಡ್ತಾರೆ, 1 ದಿನದಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಈವನ್ ಎಡನಕ್ಕೆ ರೋಬೋಟಿಕ್ ಸರ್ಜರಿನೂ ಪ್ಲ್ಯಾನ್ ಮಾಡ್ತಾಯಿರಿ. ಬಟ್ ಸೂಟಬಲ್ ಕೇಸಸ್ ಬರೋ, ಎಲ್ಲ ಕೇಸಸ್ಗೂ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಗಡ್ಡೆ ಇರುತ್ತೆ ಹೊಟ್ಟೆಯಲ್ಲಿ, ಅದನ್ನ ತೆಗಿಯೋಕ್ಕೆ ಕಟ್ ಮಾಡಲೇಬೇಕು. ಸೊ ಕೆಲವೊಂದು ಕೇಸಸ್ಸು ಮಾಡ್ಬೋದು, ಕೆಲವೊಂದು ಕೇಸಸ್ ಮಾಡೋಕ್ಕಾಗಲ್ಲ. ಸೊ ಯೂಶ್ವಲಿ ಸ್ಟೇಜ್ 1, 2, 3 ಸರ್ಜಿಕಲ್ ವೈಸ್ ಕ್ಲಿಯರ್ ಮಾಡ್ಬೋದು. ಸ್ಟೇಜ್ 4ಗೆ ಇಟ್ಸ್ ಡಿಫಿಕಲ್ಟ್. ಅಲ್ಲಿಗೂ ನಾವು ಏನು ಮಾಡ್ತೀವಿ ಅಂದರೆ, ಈಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂದರೆ ರೇಡಿಯೇಷನ್ ಕೊಟ್ಟು ಕರಗಿಸಿ ಅಥವಾ ಕೀಮೋ ಕೊಟ್ಟು ಕರಗಿಸಿ ಆಮೇಲೆ ಸರ್ಜರಿ ಮಾಡ್ಬೋದು. ವ್ಯಾಕ್ಸಿನ್ ಕಂಡಿಡಿದಾರೆ, ಬಟ್ ವಿ ಡೋಂಟ್ ಹ್ಯಾವ್ ಎನಿ ಪ್ರೂಫ್ ಆನ್ ದ್ಯಾಟ್. ಬಟ್ ವಿ ಹ್ಯಾವ್ ಟು ಸಿ, ವೆಯ್ಟ್ ಆ್ಯಂಡ್ ಸಿ ಅಷ್ಟೆ. ಅದು ಹೇಗಿದೆ ಅಂತ ನೋಡ್ಬೇಕು ನಮಗಿನ್ನ ಅದ್ರ ಬಗ್ಗೆ. ಅದು ಲ್ಯಾಪ್ರೋಸ್ಕೋಪಿಕ್ ಚಾರ್ಜಸ್ಸು. ಈಗ ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ನಾವು ಸೆಟಪ್ ಮಾಡಬೇಕಂದ್ರೆ ಈ 25 to 30 lakhs ಸಾಕು, ಅದು ಫುಲ್ ಸೆಟಪ್ ಮಾಡೋದಕ್ಕೆ. ವೆರಸ್ ರೋಬೋಟಿಕ್ ಸರ್ಜರಿ ಸೆಟಪ್ ಮಾಡಬೇಕಂದ್ರೆ ಇಟ್ ನೀಡ್ಸ್ ಸಮ್ 10 to 15 crores. ಸೊ ಈ ಒಂದು ಸೇಮ್ ರೇಟ್ಗೆ ನಾವು ಕೊಡ್ತಾ ಇರೋ. ಕ್ಯಾನ್ಸರ್ ರೋಗ ಬಂದರೆ ಗುಣಲಕ್ಷಣಗಳೇ ಕಾಣಲ್ಲ, 4 ಸ್ಟೇಜಿಗೆ ಹೋದಾಗ ಎಷ್ಟೋ ಸರಿ ಐಡೆಂಟಿಫೈ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಆ ಗುಣಲಕ್ಷಣಗಳನ್ನು ಐಡೆಂಟಿಫೈ ಮಾಡೋ ನಿಟ್ಟಿನಲ್ಲಿ ಏನಾದರೂ ರಿಸರ್ಚ್ಗಳು ಆಗಿದೆಯಾ? ತುಂಬ ರಿಸರ್ಚ್ ಆಗಿದೆ. ಅದಕ್ಕೆ ನಾವು ಪ್ರತಿಯೊಂದು ವರ್ಷದಲ್ಲೂ ಪ್ರತಿ 6 ತಿಂಗಳು ಸುಮಾರು ಕಡೆ ನಾವು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀರಿ. ಅದರಲ್ಲಿ ಅಂದರೆ ಈಗ ಸ್ತನ ಕ್ಯಾನ್ಸರ್ ಸ್ಕ್ರೀನಿಂಗ್ ನಮ್ಮಲ್ಲಿ ಆ್ಯಕ್ಚುಲಿ ಫ್ರೀ ಕ್ಯಾಂಪ್ಸ್ ಮಾಡ್ತಾಯಿದ್ದೀರಿ ಒಂದೊಂದ್ಸತಿ. ಆಮೇಲೆ ಈ ವುಮೆನ್ಸ್ ಡೇ ಪ್ರಯುಕ್ತವಾಗಿ ವುಮೆನ್ಸ್ಗೆ ಫ್ರೀ ಸ್ಕ್ರೀನಿಂಗ್ ಮಾಡ್ತೀರಿ ಮ್ಯಾಮೋಗ್ರಫಿಯಲ್ಲಿ. ಸೊ ಈಗ ಸ್ತನ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಗರ್ಭಕೋಶ ಕಂಠ ಕ್ಯಾನ್ಸರ್ಗೆ ಪ್ಯಾಪ್ಸ್ಮಿಯರ್ ಮಾಡ್ತಾಯಿರಿ. ಅದು ಏನು ಪ್ಯಾಕೇಜ್ ಅಂದರೆ ವುಮೆನ್ಸ್ ವೆಲ್ನೆಸ್ ಪ್ಯಾಕೇಜ್ ಅಂತಿದೆ. 1,000-2,000 rupeesಗೆ ಪ್ರತಿಯೊಂದು ಸ್ಕ್ರೀನಿಂಗ್ ಆಗುತ್ತೆ, ಮ್ಯಾಮೋಗ್ರಫಿ, ಪ್ಯಾಪ್ಸ್ಮಿಯರ್. ರೀಸೆಂಟ್ಲಿ 2 ಮಹಿಳೆ ಬಂದು ನನ್ನೆ ಅವ್ರ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಅಂತ ಹೇಳಿ ಮಾಡಿಸ್ಕೊಂಡೋದ್ರು. 40 years ಮೇಲೆ ನಮ್ಮ ಈಗ ಇಂಡಿಯಾದಲ್ಲಿ ಅದು ಅಂದರೆ ಪ್ರತಿ ಒಂದು ವರ್ಲ್ಡಲ್ಲೂ ಪ್ರತಿ ಮಹಿಳೆಗೆ ಹೇಳಬೇಕೇನಂದರೆ 40 years ಮೇಲೆ ಪ್ರತಿ 1 yearಗೆ ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಒಳ್ಳೇದು. 800 rupeesಗೆ ಪ್ಯಾಪ್ಸ್ಮಿಯರ್ ಮಾಡ್ತೀರಿ. ಸೊ ಇಟ್ಸ್ ವೆರಿ ನಾಮಿನಲ್ ಚಾರ್ಜಸ್. ಸೊ ಒಂದು ಸತಿ ಮಾಡಿಕೊಂಡ್ರೆ ಇನ್ನೊಂದು 2-3 years ನಮ್ಮ ಟೆನ್ಷನ್ ಇರಲ್ಲ ಅವ್ರಿಗೆ ಪಾಪ, ಆಯಿತಾ. ಸೊ ಆಮೇಲೆ ಇವನ್ ಕೋಲಾನ್ ಕ್ಯಾನ್ಸರ್ಗೆ ನಮ್ಮ ಇದು ಕೊಲೊನೋಸ್ಕೋಪಿ ಮಾಡ್ತೀರಿ ರೆಗ್ಯುಲರಾಗಿ. 3 to 5 years ಒಂದು ಸತಿ ಮಾಡಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ಟೂಲ್ ಟೆಸ್ಟ್ ಮಾಡ್ಬೋದು, ಓರಲ್ ಕ್ಯಾವಿಟಿ ಎಕ್ಸಾಮಿನೇಷನ್ ಮಾಡ್ತೀರಿ. ಸೊ ಈ ಥರ ಸ್ಕ್ರೀನಿಂಗ್ ಅವೇರ್ನೆಸ್ ಮಾಡಿದ್ರೆ ನಮಗೆ ಬೇಗ ಸಿಗುತ್ತೆ ಕ್ಯಾನ್ಸರ್. ಸೊ ಕ್ಯಾನ್ಸರಲ್ಲಿ ನಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಬೇಗ ಜನ ಬರ್ತಾರೆ.
ನಾನು 10 years ಮುಂಚೆ ಪ್ರಾಕ್ಟೀಸಲ್ಲಿ ಜನ ಬರ್ತಾಯಿದ್ದೆ 3rd stage 4th ಸ್ಟೇಜಲ್ಲಿ. ಈಗ ಜನಕ್ಕೆ ಅವೇರ್ನೆಸ್ ಆಗ್ತಾಯಿದೆ. ಈಗ ವಾಟ್ಸಪ್ ಇನ್ಸ್ಟಾಗ್ರಾಮ್ ಆಗಲಿ ಜನ ನೋಡೋದು ಜಾಸ್ತಿ ಆಗಿದೆ. ಸೊ ಅದರಲ್ಲಿ ಏನೋ ಒಂದು ತಿಳ್ಕೊಂಡು ಬರ್ತಾರೆ. ಈಗ ಗಡ್ಡೆ ಇದೆ ಏನಿರ್ಬೋದು ಅಂತ ತಿಳ್ಕೊಂಡು ಬರ್ತಾಯಿದ್ದಾರೆ. ಸೊ ಬರ್ತಾ ಈಗ ಜನಕ್ಕೆ ಅವೇರ್ನೆಸ್ ಜಾಸ್ತಿ ಆಗಿ ಸೊ ವಿ ಆರ್ ಏಬಲ್ ಟು ಡಿಟೆಕ್ಟ್ ಅರ್ಲಿ. ಸೊ ಬೇಗ ಸಿಕ್ಕಿದ್ರೆ ಬೇಗ ಗುಣ ಆಗ್ತಾರೆ. ಅಂದರೆ ಅವರ ಕ್ಯೂರ್ ರೇಟ್ಸು ಚೆನ್ನಾಗಿರುತ್ತೆ. ಮುಂಚೆ ಕ್ಯಾನ್ಸರ್ ಅಂದರೆ ಎದುರ್ಕೊಳೋದು ಬೇಕಾಗಿಲ್ಲ. ಈಗ ಈಸ್ ಅ ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಮತ್ತು ರೊಬೋಟಿಕ್ ಸರ್ಜನ್. ರಕ್ಷಿತ್ ಇಷ್ಟೊತ್ತು ಮಾತಾಡಿದ್ದು ಡಾಕ್ಟರ್ ವಿಜಯ್ ಕುಮಾರ್. ಈ ಸೀನಿಯರ್ ಸರ್ಜಿಕಲ್ ಆಂಕಾಲಜಿಸ್ಟು ಮತ್ತು ರೊಬೋಟಿಕ್ ಸರ್ಜನ್. ನಾನು ಡಾಕ್ಟರ್ ವಿನಯ್ ಅಂತ ಹೇಳಿ ರೇಡಿಯೇಷನ್ ಆಂಕಾಲಜಿಸ್ಟು. ನನ್ನ ಪಕ್ಕದಲ್ಲಿ ಗೌತಮ್ ಅಂತ ಇದ್ದಾರೆ. ಹೀ ಈಸ್ ದ ಚೀಫ್ ಆಪರೇಟಿಂಗ್ ಆಫೀಸರ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರು. ಈಗ ಪ್ರೊಬಬ್ಲಿ ಈಗ ಉದ್ದೇಶ ಏನಪ್ಪ ಅಂತಂದರೆ, ದಶಕದ ಮುಂಚೆ ನೋಡೋದಾದರೆ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಇತ್ತು. ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಕಡಿಮೆ ಇತ್ತು. ಮತ್ತು ನಮ್ಮಲ್ಲಿ ಕ್ಯಾನ್ಸರ್ ರೋಗಿಗಳನ್ನು ಪತ್ತೆ ಮಾಡುವಂಥದ್ದು ಮತ್ತು ಅದಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ನೀಡುವಂತಹ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿತ್ತು ಅದನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿತ್ತು. ಈಗ ಒಂದು ದಶಕದಲ್ಲಿ ನೋಡೋದಾದರೆ ನಾವು ಕ್ಯಾನ್ಸರ್ ರೋಗವನ್ನು ನೋಡುವಂಥ ರೀತಿ ಬದಲಾಗಿದೆ ಮತ್ತು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನ ನೀಡುವಂತಹ ರೀತಿ ಕೂಡ ಬದಲಾಗಿದೆ. ಈಗ ಮೊದಲೆಲ್ಲ ಏನಾಗ್ತಾ ಇತ್ತು, ಈ ಮೈಸೂರಂಥ ಸಿಟಿಗಳಲ್ಲಿ ಅಥವಾ ಟೈರ್ 2 ಸಿಟಿ ಅಂತ ಏನು ಕರಿತೀವಿ, ಅಲ್ಲೆಲ್ಲ ರೋಗಗಳನ್ನ ಪತ್ತೆ ಮಾಡಿದ್ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಇಲ್ಲ ಮೆಟ್ರೋಗಳಿಗೆ ಹೋಗಬೇಕಾಗಿತ್ತು ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ. ಅದನ್ನು ಈಗ 35 ಇಯರ್ಸಿಂದ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಏನು ಮಾಡ್ತಾ ಇದೆ, ಇಲ್ಲಿ ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಗಳಲ್ಲಿ ಈ ಕ್ಯಾನ್ಸರ್ ರೋಗಿಗಳನ್ನು ಎಷ್ಟು ಬೇಗ ಪತ್ತೆ ಮಾಡಬಹುದು ಮತ್ತು ಪತ್ತೆ ಮಾಡೋದ್ರಲ್ಲಿ ಎಷ್ಟು ಸೂಕ್ತವಾಗಿ ಈ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ, ಈಗ ಜಗತ್ತಿನ ಎಲ್ಲ ಭಾಗದಲ್ಲೂ ಆಗುವಂತಹ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಇದೆ ಕ್ಯಾನ್ಸರ್ ರೋಗಕ್ಕೆ, ಆ ಸ್ಟ್ಯಾಂಡರ್ಡ್ ಆಫ್ ಕೇರನ್ನು ಮೈಸೂರಿನ ಭಾಗದಲ್ಲಿ ಮತ್ತು ಮೈಸೂರಿನ ಸುತ್ತಮುತ್ತ ಭಾಗದಲ್ಲಿ ಹೇಗೆ ನಾವು ಅಳವಡಿಸ್ಬೋದು ಅನ್ನೋದ್ರ ಬಗ್ಗೆ ನಾವು 35 ವರ್ಷದಿಂದನೂ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ಈಗ ದ ನ್ಯೂ ಟೆಕ್ನಾಲಜಿ ಏನಪ್ಪ ಅಂತಂದರೆ, ಈಗ ಇವತ್ತಿನ ಮಟ್ಟಿಗೆ ನಾವು ಮಾತಾಡೋದಾದರೆ ಡಾಕ್ಟರ್ ವಿಜಯ್ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದಾರೆ ನಿಮಗೆ. ರೊಬೋಟಿಕ್ ಸರ್ಜರಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ರೊಬೋಟಿಕ್ ಸರ್ಜರಿ ಇಂಟ್ರೊಡ್ಯೂಸ್ ಆಗಿ 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಸಕ್ಸಸ್ಫುಲಿ 20 ಪೇಷಂಟ್ನ ನಾವು ಟ್ರೀಟ್ ಮಾಡಿದ್ದೀವಿ. ವ್ಯತ್ಯಾಸನೂ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ನಾವು ನೀವು ಸುತ್ತಮುತ್ತ ತುಂಬ ಜನರನ್ನ ನೋಡಿರ್ತೀರಿ, ಕ್ಯಾನ್ಸರ್ ರೋಗಕ್ಕೆ ಬಾಧಿತರಾದವ್ರನ್ನ ಅಥವಾ ಕ್ಯಾನ್ಸರಿಂದ ಗುಣಮುಖರಾಗಿ ಜೀವನ ಮಾಡ್ತಾ ಇರೋರನ್ನ. ಈಗ ಇಲ್ಲಿಂದ ಆಚೆಗೆ ನಾವು WHO ಹೇಳೋ ಪ್ರಕಾರ ಮುಂದಿನ 1 ದಶಕದಲ್ಲಿ ಸರಿಸುಮಾರು 12ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದೆ. ಅಂದರೆ ಮುಂದಿನ ದಶಕ ಈಸ್ ಆಲ್ ಅಬೌಟ್ ಕ್ಯಾನ್ಸರ್. ಸೊ ಹಾಗಾಗಿ ಈ ಒಂದು ಅವೇರ್ನೆಸ್ ಏನಿದೆ, ಪ್ರಾಬಬ್ಲಿ ನಾವು ಕ್ಯಾನ್ಸರ್ನ ಯಾವ ರೀತಿ ನೋಡ್ತಾ ಇದ್ದೀವಿ, ಅದರಿಂದ ಈಗ ಎಷ್ಟೊಂದು ಜನ ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಬರುವಂಥದ್ದನ್ನೇ ನಿಲ್ಲಿಸ್ಬಿಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಒಂದು ಸ್ಟಿಗ್ಮಾ ಬಂದುಬಿಟ್ಟಿದೆ, ಪ್ರಾಬ್ಲಿ ಕ್ಯಾನ್ಸರ್ ಬಂದರೆ ಗುಣ ಆಗೋದಿಲ್ಲ ಅಂತ ಹೇಳಿ ಅಂತ. ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನನಗೆ ನೆನಪಿರೋ ಹಾಗೆ ನನ್ನ ತಂದೆ ಅಥವಾ ನನ್ನ ಅಜ್ಜಂದ್ರಿಗೆ ಡಯಾಬಿಟೀಸ್ ಬಂದಿದೆ ಅಂತಂದರೆ ಏನೋ ಶುಗರ್ ಕಾಯಿಲೆ ಬಂದುಬಿಡುತ್ತಂತೆ ಅನ್ನೋದೇ ಒಂದು ದೊಡ್ಡ ಮೇಜರ್ ಇಶ್ಯೂ ಆಗ್ತಾ ಇತ್ತು. ಈಗ ನಾವು ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂದರೆ, ಶುಗರ್ ಬಂದಿದೆ, ಅದು ಜೀವನದೊಟ್ಟಿಗೆ ಅಳವಡಿಸ್ಕೊಂಡು ಹೆಂಗೆ ಬದುಕ್ಬೋದು ಅನ್ನೋದನ್ನ ಕಲಿತಾ ಇದ್ದೀವಿ ಅಂತ ಅನ್ಸುತ್ತೆ. ಮುಂದಿನ ದಶಕ ಕೂಡ ಹೀಗೆ ಆಗುತ್ತೆ. ಪ್ರಾಬಬ್ಲಿ ನಾನು ಆವಾಗಲೇ ಹೇಳ್ದಂಗೆ 12ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಕಾಣಿಸ್ಕೊಂಡ್ರೆ ಅದನ್ನು ಹೇಗೆ ಗುಣಪಡಿಸ್ಬೋದು ಅನ್ನೋದು ಒಂದು ಕಡೆ ಆದರೆ, ಇಲ್ಲ ಸ್ಟೇಜ್ 4 ಆಗಿದೆ, ಅದನ್ನು ಹೇಗೆ ಕಂಟ್ರೋಲ್ ಇಟ್ಕೊಂಡು ನಾನು ಮುಂದೆ ಹೋಗ್ಬೋದು, ಜೀವನ ನಡೆಸ್ಬೋದು ಅನ್ನೋದು ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದರಲ್ಲಿ ರೊಬೋಟಿಕ್ ಸರ್ಜರಿ ತುಂಬ ಮೇಜರ್ ಪಾಲ್ ತಗೊಳ್ಳುತ್ತೆ. ಪ್ರಾಬಬ್ಲಿ ನಾವು ಆವಾಗಲೇ ಹೇಳ್ದಂಗೆ ಕ್ಯಾನ್ಸರನ್ನು ಗುಣಪಡಿಸೋದಲ್ಲದೆ ಆ ರೋಗಿಗಳನ್ನು ಮತ್ತೆ ಮೇನ್ ಸ್ಟ್ರೀಮ್ಗೆ, ಸಮಾಜದ ಮೂಲ ಪಥಕ್ಕೆ ತೊಗೊಂಡೋಗಿ ಬಿಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಥರದ ಎಲ್ಲ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ, ಪ್ರಾಬ್ಲಿ ಸರ್ಜರಿ ಆದಮೇಲೆ ಆ ರಿಕವರಿ ಫೇಸ್ ಆಗಿರ್ಬೋದು, ಸರ್ಜರಿಯಿಂದ ಎಷ್ಟು ಬೇಗ ವಾಪಸ್ ಅವರು ತಮ್ಮ ಜೀವನ ಶೈಲಿಗೆ ವಾಪಸ್ ಹೋಗ್ತಾರೆ ಅನ್ನೋದು, ಈ ಎಲ್ಲದನ್ನು ನೋಡಿದ್ರೆ ಪ್ರಾಬಬ್ಲಿ ರೊಬೋಟಿಕ್ ಸರ್ಜರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಯಾರೋ ಕೇಳ್ತಾ ಇದ್ರಿ ಮೊದಲ ಹಂತಗಳಲ್ಲಿ ಹೆಂಗೆ ಪತ್ತೆ ಮಾಡ್ಬೋದು ಅಂತೇಳಿ ಅಂತ. ಈ ಕ್ಯಾನ್ಸರ್ ರೋಗವನ್ನು ಮೊದಲ ಹಂತಗಳಲ್ಲಿ ಪತ್ತೆ ಮಾಡ್ಬೋದು ಅನ್ನೋದನ್ನು ನಾವು ತುಂಬ ಒಂದು ಇಂಜೆಕ್ಷನ್ಗೆ 1800 ರೂಪೀಸಿನ ಕಾಸ್ಟ್ ಆಗುತ್ತೆ. 2 ಸರ್ತಿ ಇಂಜೆಕ್ಷನ್ ತೊಗೋಬೇಕಾಗತ್ತೆ. ಇದು ಬಾಂಧವ್ಯಗಳ ಬೆಸುಗೆ,